ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತಪ್ಪನ್ನು ಮಾಡುತ್ತಾನೆ. ಕೆಲವು ತಪ್ಪುಗಳನ್ನು ತಿಳಿದೇ ಮಾಡಿದರೆ, ಇನ್ನು ಕೆಲವು ತಪ್ಪುಗಳನ್ನು ತಿಳಿದು ಮಾಡುತ್ತಾನೆ. ಏಕೆಂದರೆ ಆಗಿನ ಪರಿಸ್ಥಿತಿ ಹಾಗಿರುತ್ತದೆ. ಅದಕ್ಕಾಗಿ ಕೊರಗುತ್ತಾ ಕುಳಿತರೆ ಜೀವನ ನಡೆಸುವುದು ತುಂಬಾ ಕಷ್ಟ. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ, ತಿಳಿದು ಮಾಡಿದ ತಪ್ಪಿಗೆ ತಿದ್ದಿಕೊಂಡು ಮುಂದೆ ಈ ರೀತಿ ತಪ್ಪನ್ನು ಮಾಡದಂತೆ ಜೀವನ ನಡೆಸಬೇಕು. ಅಂದಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ನೀವು ಮಾಡಿದ ಕರ್ಮಕ್ಕೆ ಕಾಣದ ದೇವರನ್ನು ಹುಡುಕಿ ಮಂದಿರಕ್ಕೆ ಹೋಗಿ ಚಿನ್ನದ ಕಿರೀಟ ಮಾಡಿಸಿ ಹುಂಡಿಗೆ ಎಷ್ಟು ಹಣ ಹಾಕಿದರೂ ನಿಮ್ಮ ಪಾಪ ಕಳೆದು ಹೋಗುವುದಿಲ್ಲ. ನಿಮ್ಮ ಕಣ್ಣ ಮುಂದೆ ಕಾಣುವ ಬಡವರನ್ನೇ ದೇವರೆಂದು ತಿಳಿದು ಅವರ ಸೇವೆ ಮಾಡಿ. ಆಗ ನಿಮ್ಮ ಪಾಪ ನಾಶವಾಗಿ ನಿಮ್ಮ ಕಣ್ಣ ಮುಂದೆಯೇ ನಿಮಗೆ ಪುಣ್ಯ ಲಭಿಸುತ್ತದೆ. ಒಂದು ಕಳ್ಳು ಮಂದಿರಕ್ಕೆ ಪ್ರವೇಶಿಸಿ ದೈವಕ್ಕೆ ಪಡೆದಿದ್ದರೆ, ಪ್ರತಿದಿನ ಅದೇ ಮಂದಿರಕ್ಕೆ ಹೋಗುವ ಮನುಷ್ಯ ಮನುಷ್ಯತ್ವ ಇಲ್ಲದ ಕಳ್ಳಾಗುತ್ತಾನೆ. ಅನುಮಾನದಿಂದ ಮಾಡುವ ಸಂಸಾರ, ಅಮಾಯಕತೆಯಿಂದ ಜೀವಿಸುವ ಜೀವನ, ಇಷ್ಟವಿಲ್ಲದೆ ಮಾಡುವ ಭೋಜನ, ಬೇಡಿಕೊಂಡು ಮಾಡುವ ಪ್ರೇಮ, ಇವು ಯಾವತ್ತಿದ್ದರೂ ಅಪಾಯವನ್ನೇ ಆವರಿಸುತ್ತದೆ ಅನ್ನೋದನ್ನು ಯಾವತ್ತೂ ಮರೆಯಬಾರದು. ನಾವು ನೋಡುವ ಈ ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಜನರು ತಮ್ಮ ಮನಸ್ಸುಗಳಿಂದ ಭಿನ್ನತೆಯನ್ನು ಸೃಷ್ಟಿಸುತ್ತಾರೆ ಮತ್ತು ನಂತರ ಅವುಗಳನ್ನೇ ನಿಜ ಅಂತ ನಂಬುತ್ತಾರೆ. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದೇ ಇರುವವರಿಂದ ಆದಷ್ಟು ದೂರ ಇರಬೇಕು. ಏಕೆಂದರೆ ಅವರು ಎಲ್ಲ ನಿಮ್ಮದೇ ತಪ್ಪು ಎಂಬಂತೆ ವರ್ತಿಸುತ್ತಾರೆ. ನಾವು ಹೂವಿನಂತೆ ಬದುಕಿದರೆ ಪರಿಮಳದಂತೆ ಸೂಸಿ ದಿನದ ಕೊನೆಗೆ ಬಾಡಿ ಹೋಗುತ್ತೇವೆ. ಅದೇ ಕಲ್ಲಿನಂತೆ ಬದುಕಿದರೆ ಹುಳಿ ಏಟು ತಿಂದು ದೇವರ ಮೂರ್ತಿಯಾಗುತ್ತೇವೆ. ಆ ರೀತಿ ಬದುಕುವುದನ್ನು ನಾವು ಕಲಿಯಬೇಕು. ನಿಮಗೆ ಸಾಧ್ಯವಿಲ್ಲದವಿರುವುದನ್ನು ನೀವು ಮಾಡದೇ ಇದ್ದರೂ ಪರವಾಗಿಲ್ಲ. ಆದರೆ ನಿಮಗೆ ಸಾಧ್ಯವಿರುವುದನ್ನು ನೀವು ಮಾಡದಿದ್ದರೆ ನಿಮ್ಮ ಬದುಕು ಒಂದು ದುರಂತವೇ ಸರಿ. ಜೀವನದಲ್ಲಿ ನೀವು ನೋವು ಅನುಭವಿಸದಿದ್ದರೆ ಸಾಹಸಿಯಾಗಲು ಸಾಧ್ಯವಿಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೋಲು ಅನುಭವಿಸದೇ ಇದ್ದರೆ ನಿಮಗೆ ಗೆಲುವು ಕಾಣುವುದಿಲ್ಲ, ಸಾಧ್ಯವೇ ಇಲ್ಲ. ನಿಮ್ಮ ಹಿನ್ನಡೆ ಕ್ಷಣಿಕ. ನಿಮ್ಮ ಪ್ರಯತ್ನವೊಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು. ಬಿತ್ತದೇ ಭೂಮಿ ಪೂಜಿಸಿದರೆ ಫಲ ಬರುವುದೇ? ಉಣ್ಣದೆ ಅನ್ನವನ್ನು ಪೂಜಿಸಿದರೆ ಹೊಟ್ಟೆ ತುಂಬುವುದೇ? ಓದದೆ ಸರಸ್ವತಿ ಪೂಜಿಸಿದರೆ ವಿದ್ಯೆ ಬರುವುದೇ? ಕಷ್ಟಪಡದೆ ಲಕ್ಷ್ಮಿಯನ್ನು ಪೂಜಿಸಿದರೆ ಸಂಪತ್ತು ಬರುವುದೇ? ಕಾಯಕ ಮಾಡದೆ ಪ್ರಾರ್ಥಿಸಿದರೆ ಪೂಜಿಸಿದರೆ ದೇವನು ಒಲಿಯಲು ಸಾಧ್ಯವೇ ಇಲ್ಲ. ಯಶಸ್ಸಿನ ಪದವನ್ನು ತಿಳಿಯುವುದಕ್ಕೆ ಜೀವನದಲ್ಲಿ ಏರಿಳಿತಗಳು ಬಹಳ ಮುಖ್ಯ. ಏಕೆಂದರೆ ECGಯಲ್ಲಿ ನೇರಗೆರೆಗಳು ಬಂದರೆ ಜೀವ ಇಲ್ಲ ಎಂದು ಅರ್ಥ ಆಗುತ್ತೆ. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಗಾಳಕ್ಕೆ ಸಿಕ್ಕಿಬಿಡುವುದಿಲ್ಲ. ಈ ಮಾತು ಬರೀ ಮೀನಿಗೆ ಅಷ್ಟೇ ಅನುಭವವಾಗುವುದಿಲ್ಲ, ಮನುಷ್ಯನಿಗೂ ಅನುಭವ ಆಗುತ್ತದೆ. ಬಹುತೇಕ ಸಂದರ್ಭದಲ್ಲಿ ಎಲ್ಲರೂ ಬಾಯಿ ಬಿಚ್ಚಿಯೇ ಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಧ್ವನಿ ಬದಲಾದರೆ ಬದುಕು ಬದಲಾಗುತ್ತದೆ. ವಾದ ಮಾಡುವಾಗ ಎತ್ತರಿಸಬೇಕಾದದ್ದು ಧ್ವನಿಯನ್ನಲ್ಲ, ಗೆಳೆಯರೇ, ವಿಷಯದ ಸತ್ವವನ್ನು. ಒಂದು ಮಾತು ನೆನಪಿರಲಿ, ಪ್ರಕೃತಿ ನಳನಳಿಸುವುದು ಗುಡುಗಿನಿಂದಲ್ಲ, ಅದರಿಂದ ಬರುವ ಮಳೆಯಿಂದ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.